ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಫಸ್ಟು ನಮ್ಮ ಚಿಂಟು ಸ್ಕೂಲ್ಗೆ ಹೋಗಬೇಕು. ಯಾಕೆ ಗೊತ್ತಾ? ನಮ್ಮ ಚಿಂಟುದು ಇವತ್ತು ವಾಟ್ ಯು ಕಾಲ್ PTM, ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಅಂದರೆ ಅದು ಈಗ ಸೆಮಿಸ್ಟರ್ ಎಕ್ಸಾಮ್ ಆಯ್ತಲ್ಲ, ಲಾಸ್ಟ್ ಸೆಮಿಸ್ಟರು 8th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮಿಸ್ಟರ್. ಸೊ ಅದ್ರದ್ದು ರಿಸಲ್ಟ್ಸ್ ಕೊಡ್ತಾರೆ. ಸೊ ಹಾಗಾಗಿ ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಕು. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂದರೆ, ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟ್ ಈಗ ಹೋಗಿ ಪೂಜೆ ಮಾಡಿಕೊಂಡು ನಾವು ಸ್ಕೂಲ್ ಹತ್ರ ಹೋಗೋಣ. ಮಿಕ್ಕಿದ್ದೇನ ಆಮೇಲೆ ಮಾತಾಡೋಣ. ಬನ್ನಿ 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 ಬೇಗ. ನೋಡಿ ನಮ್ಮ ಚಿಂಟು ಈ ರೀತಿ ರೆಡಿ ಆಗಿದ್ದಾನೆ. ಬಾಯ್, ಕ್ಯೂಟ್ ಬಾಯ್. ಬನ್ನಿ ಹೋಗೋಣ. ಇವತ್ತು ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ತುಂಬ ದಿನದ ಮೇಲೆ ಜೀನ್ಸು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಇತ್ತೀಚೆಗೆ ಆ್ಯಕ್ಚುಲಿ ನಾನು ಬರೀ ಕುರ್ತಾ ಮೇಲೆ ಓಡಾಡ್ತಾ ಇದ್ದೆ ಅಲ್ಲ, ನೀವು ನೋಡಿರ್ಬೋದು. ಸೊ ಇವತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಹೋಗೋಣ ಬನ್ನಿ. ಹೋಗೋಕ್ಕೂ ಮುಂಚೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡ್ಬಿಡೋಣ, ತುಂಬ ದಿನ ಆಯಿತು. ಬನ್ನಿ. ನಮ್ಮ ದೇವರಿಗೆ ಪೂಜೆ ಮಾಡಿ ಆಯಿತು. ನಮ್ಮ ದೇವರು ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು, ಸುಖ ಸಂಪತ್ತು ಕೊಟ್ಟು, ನೆಮ್ಮದಿ ಕೊಟ್ಟು ಕಾಪಾಡಲಿ. ಬನ್ನಿ ಹೋಗೋಣ ಗೈಸ್. ಈಗ ಹೊರಟೆ. ಶಿಫ್ಟಿಂಗ್ ಅಂದರೆ ಇಷ್ಟು ಕಷ್ಟ ಇರುತ್ತೆ ಚಿಂಟು. ಮತ್ತೆ ಗೈಸ್, ಇವತ್ತು ನಮ್ಮ ಚಿಂಟುದು ರಿಸಲ್ಟ್ ಅಂತ ಹೇಳಿದೆ ಅಲ್ಲ, ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗ ಟಿಪ್ ಟಾಪಾಗಿ ರೆಡಿಯಾಗಿ ಬಂದಿದ್ದಾನೆ. ಎಕ್ಸಾಮಿಗೆ ಮಾತ್ರ ಪೇಷಂಟ್ ಥರ ಹೋಗಿದ್ದ. ಇಲ್ಲಿ ಯಾರು ಇನ್ಚಾರ್ಜ್? ಸರ್ ಪಂಚರ್ ಆಗಿದೆಯೋ ಹೇಗೋಗಿದೆಯೋ ಗೊತ್ತಿಲ್ಲ. ಲೆಫ್ಟ್ ಒಂದು ಫ್ರಂಟ್ ಅಲ್ಲಿ ಯಾರೋ ಹೊಡ್ಕೊಟ್ರು, ಸ್ವಲ್ಪ ಏರ್ ಬ್ಲೋ ಮಾಡಿದ್ರು. ಫುಲ್ ಅಪಚ್ಚಿ ಆಗಿಬಿಟ್ಟಿತ್ತು. ಹೊಸ ಗಾಡಿ, ಇನ್ನೂ 1000 ಕಿಲೋಮೀಟರ್. ನಿನ್ನೆ ಮೊನ್ನೆ ಗಾಡಿ ಚೆಕ್ ಮಾಡಿಸಿದ್ರಾ? ಇಲ್ಲ. ಏನು ಗೊತ್ತಾ ಗೈಸ್, ಚಿಂಟುದು ಎಕ್ಸಾಮ್ ರಿಸಲ್ಟ್ಸ್ ನೋಡೋಕ್ಕೆ ಹೋಗಿದ್ನ. ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ರೋಡ್ ಸೈಡಲ್ಲಿ ಬರ್ತೀನಿ ರಿಸಲ್ಟ್ ಕೇಳಿಕೊಂಡು. ನೋಡಿದ್ರೆ ಕಾರ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀನಿ, ಆವಾಗ ಪಂಚರ್ ಆಗಿಬಿಟ್ಟಿದೆ. ಫುಲ್ ಅಪಚ್ಚಿ ಆಗಿಬಿಟ್ಟಿದೆ. ನನಗೆ ಗೊತ್ತಿಲ್ಲ. ನಾನು ಏನು ಗೊತ್ತಾ, ನಾನು ಕಾರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲ ಟೈರ್ನು ನೋಡೋದು ಅವೆಲ್ಲ ಅಭ್ಯಾಸ ಇಲ್ಲ. ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲ. ಸುಮ್ಮನೆ ಕಾರ್ ಸ್ಟಾರ್ಟ್ ಮಾಡ್ತೀನಿ, ತೆಗೆದು ಬಿಡ್ತೀನಿ. ನೋಡಿದ್ರೆ ಪಂಚರ್ ಆಗಿದೆ. ಅಲ್ಲಿ ಕಟ್ಟೆ ಮೇಲೆ ಕೂತಿದ್ರು. ಸೊ ಅವ್ರು ಹೇಳಿದ್ರು ಆ ಟಯರ್ ಪಂಚರ್ ಆಗಿದೆ ಅಂತ. ಪಾಪ ಅಲ್ಲೇ ಇದ್ದವರು ಆ್ಯಕ್ಚುಲಿ ನನಗೆ ಹೆಲ್ಪ್ ಮಾಡಿದ್ರು. ಕಾರ್ಗೆ ಏರೆಲ್ಲ ಹೊಡ್ಕೊಟ್ರು. ಸೊ ಅದು ಸ್ವಲ್ಪ ಏನದು ಇಲ್ಲಿ ಮೆಕ್ಯಾನಿಕ್ ಶಾಪ್ ತನಕ ಬರೋ ತನಕ ಹೆಲ್ಪ್ ಆಯಿತು. ಸೊ ಇಲ್ಲಿ ಬಂದು ನೋಡಿದ್ರೆ ಪಂಚರ್ ಆಗಿದೆ ಗೈಸ್. ಬೇಜಾರಾಗ್ತಾಯಿತ್ತು ಗೈಸ್. ಹೊಸ ಗಾಡಿ, ಹೊಸ ಚಕ್ರ, ಇನ್ನೂ 1,000 ಓಡಿರೋದು. ಅಲ್ಲೇ ಟೈರ್ಗೆ ಪಂಚರ್ ಆಯ್ತಲ್ಲ. ನಾನೆಲ್ಲೂ ಹೊರಗಡೆ ಲಾಂಗ್ ಹೋಗಿಲ್ಲ, ಏನೂ ಇಲ್ಲ, ಇಲ್ಲೇ ಇದ್ಕೊಂಡು ಪಂಚರ್ ಮಾಡ್ಕೊಂಡಲ್ಲ ಅಂದ್ಬಿಟ್ಟು ಬೇಜಾರಾಗ್ತಿತ್ತು. ಬಟ್ ಅದು ನನ್ನ ಕೈಯಲ್ಲಿಲ್ಲ, ಪಂಚರ್ ಮಾಡ್ಕೊಳ್ಳೋದು ಬಿಡೋದು ಅಲ್ಲ. ಸೊ ಹಾಗಂತ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆದೆ. ನಾನು ಅಂದ್ಕೊಂಡಿದ್ದೆ ಮೇ ಬಿ ಒಂದು 10,000 15,000 ಆದಮೇಲೆ ಪಂಚರ್ ಗಿಂಚರ್ ಆಗುತ್ತೆ ಅಂತ. ನೋಡಿದ್ರೆ ಈಗಲೇ ಆಗೋಯ್ತಲ್ಲ. ಅದೊಂಥರ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಶಾಕ್ ಥರ ಆಗೋಯ್ತು ನನಗೆ. ಬಿಕಾಸ್ ನನಗಿದೆಲ್ಲ ಹೊಸದು ಅಲ್ಲ. ಸೊ ಹಾಗಾಗಿ ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಸರ್ವಿಸ್ ಮಾತ್ರ ಚೆನ್ನಾಗಿ ಕೊಟ್ಟರು. ಪಾಪ ಹೋದ ತಕ್ಷಣ ನನಗೆ ಸರ್ವಿಸ್ ಮಾಡಿಕೊಟ್ರು. ಆ್ಯಂಡ್ ಪಂಚರ್ಗೆ ಎಷ್ಟು ತೊಗೊಂಡ್ರು ಗೊತ್ತಾ? 100 ರೂಪೀಸ್ ತೊಗೊಂಡ್ರು. ನನಗೆ ಏನರ ಪ್ರೈಸು ಗೊತ್ತಿಲ್ಲ, ರಿಪೇರ್ ಪ್ರೈಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಏನೋ ಒಂದು ನನಗೆ ಕಾರ್ ಬೇಕು ಅಂದ್ಬಿಟ್ಟು ನಾನು ತೊಗೊಂಡ್ಬಿಟ್ಟೆ ಅಷ್ಟೇ. ಬಟ್ ಅದು ಹೇಗೆ ಏನು ಅನ್ನೋದನ್ನ ಇನ್ನೂ ಒಳ್ಳೆ ಪಾಪು ಥರ ಕಲಿತಾ ಇದ್ದೀನಿ. ಸೊ ನೋಡೋಣ, ಇನ್ನೂ ಏನೇನೆಲ್ಲ ಫೇಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಕಲಿತೀನಿ ಗೈಸ್. ಸ್ವಲ್ಪ ಧೈರ್ಯ ಬೇಕು. ನೋಡೋಣ. ನೋಡಿ ಗೈಸ್, ಎಂಥ ಜಾಗದಲ್ಲಿ ಹೋಗಿ ಪಂಚರ್ ಆಗಿದೆ ಅಂತ, ಅಷ್ಟು ಡೀಪಾಗಿ. ನೈಟ್ರೋಜನ್ ನಾರ್ಮಲ್ ಇದೆ, ಪ್ರೆಷರ್ ನೈಟ್ರೋಜನ್ ನಾರ್ಮಲ್ ಇದೆ, ಗೊತ್ತಿಲ್ಲ, ಕೇಳಲ್ಲ. ನನಗೆ ಟಯರ್ಗೆ ಯಾವ ಗಾಳಿ ತುಂಬಿರ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಆಮೇಲೆ ವಿಚಾರಿಸಿದಾಗ ಗೊತ್ತಾಯಿತು, ಇಲ್ಲ ಇನಿಷಿಯಲ್ ಸ್ಟೇಜಸಲ್ಲಿ ಹೈಡ್ರೋಜನ್ನೇ ಹಾಕಿರ್ತೀವಿ, ಯಾಕೆಂದರೆ ನೈಟ್ರೋಜನ್ ಎಲ್ಲ ಕಡೆ ಸಿಗಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ
ಚಿಂಟುನ ಆಫೀಸಿಗೆ ಬಿಟ್ಬಿಟ್ಟು ನಾನು ಸಂತೆಗೆ ಬಂದೆ. ಈರುಳ್ಳಿ ಹೆಂಗಿತ್ತಮ್ಮ ಕೊಡೋದು? ನಂಗೊಂದು 10 kg ಬೇಕು. ಹೆಂಗೆ ಕೊಡ್ತೀರಾ? ಗೈಸ್ ನೋಡಿ, ಇಷ್ಟು ಸಾಮಾನು ತೊಗೊಬಂದಿದ್ದೀನಿ, ಸಂತೆ ಮಾಡ್ಕೊಬಂದಿದ್ದೀನಿ. ಹಾಂ ಇಷ್ಟೇನಾ? ತಗೊಳ, ಅಲ್ಲೇ ಕೆಳಗಿಲ್ವೇನೋ? ಮತ್ತೆ ಅಮ್ಮ ಗೈಸ್ ಸುಸ್ತಾಗೋಯ್ತು. ಸಂತೆ ಮಾಡ್ಕೊಂಡು ಬಂದ. ಆ್ಯಕ್ಚುಲಿ ಹೋಗಿದ್ದೋ ಏನಕ್ಕೆ, ಮಾಡಿದ್ದೋ ಏನೋ ಅನ್ನೋ ಥರ ಆಯಿತು. ಯಪ್ಪ, ನನಗಂತೂ ತುಂಬ ಬೇಜಾರಾಯಿತು. ನನ್ನ ಕಾರ್ ಪಂಚರ್ ಆಗಿದ್ದು. ಛೇ, 1,000 ಕಿಲೋಮೀಟರ್ ಗೈಸ್ ಹೋಗಿರೋದು. 1,180 ಕಿಲೋಮೀಟರು ಪಂಚರ್ ಆಗೋಗಿದೆ. 100 ರೂಪಾಯಿ ಅಲ್ಲ, ಟೈರಿಗೆ ಗಾಯ ಆಯಿತು. ತುಂಬ ಬೇಜಾರಾಯಿತು. ಆ್ಯಂಡ್ ಚಿಂಟುದು ಮಾರ್ಕ್ಸ್ ಹೋಗಿದ್ದೆ ಅಲ್ಲ, ಚಿಂಟು ಪಾಸ್ ಆಗಿದ್ದಾನೆ. ಎಷ್ಟು ಗೊತ್ತಾ? ಏನಾಗಲ್ಲ, ಪರ್ಸೆಂಟೇಜ್ ಹೇಳ್ಬೋದು. 77% ತಗೊಂಡಿದ್ದಾನೆ. ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಅಟ್ಲೀಸ್ಟ್ 80+. 90 ಬೇಡ, ನನಗೆ ಬೇಡ ಆಗಿತ್ತು, 80+ ಬೇಕಿತ್ತು. ಓಕೆ ಬಿಡಿ, ಹೋಗಲಿ. ಹುಷಾರಿರಲಿಲ್ಲ, ಫುಲ್ ಪೇಷಂಟಾಗಿ ಹೋಗಿದ್ದ. ಪೇಷಂಟ್ ಎಕ್ಸಾಮ್ ಅಂತಾನೆ ಆಗಿದ್ದ. ಕಾಲು ಸ್ವೆಲ್ಲಿಂಗ್ ಆಗಿದೆಯಂತೆ. ನೋಡಿ ಅಲ್ಲಿ ಸ್ವೆಲ್ಲಿಂಗ್. ನಿನ್ನ ಯಾರು ಅಷ್ಟು ಸ್ವೆಲ್ಲಿಂಗ್ ಮಾಡ್ಕೊಂಡು ಆಟ ಆಡಕ್ಕೆಲ್ಲ ಹೋಗು ಅಂತ ಹೇಳಿದ್ದು? ಆಟ ಆಡಕ್ಕಾಗತ್ತೆ? ಇದಾಗಲ್ಲ. ಹಾ, ಮತ್ತೆ ಯಾಕೆ ಮಾಡಕ್ ಹೋದೆ? ಸರಿ ಹೋಗಿತ್ತು ತಾನೇ? ಸರಿ ಹೋಗಿತ್ತು, ಮತ್ತೆ ಸೆಕೆಂಡ್ ಟೈಮ್ ಮಾಡ್ಕೊಂಡಿರೋದು ನೀನು. ಕೈಯಲ್ಲಿ ಸಂತೆ ಮಾಡ್ಕೊಂಡು ಬಂದರೆ ತೂಕ ಎತ್ತಿರ್ತೀನಲ್ಲ, ಕೈಯಲ್ಲಿ ಶಕ್ತಿನೇ ಇರಲ್ಲ. ಹೌದು, ಗೊತ್ತು ಮಾಡ್ಕೊ. ಸೊ ಚಿಂಟು 77% ತೊಗೊಂಡಿದ್ದಾನೆ. ಅದಕ್ಕೆ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ನನಗೆ 90+ ಬೇಕು, ಸ್ಟಾರ್ಟಿಂಗಿಂದನೇ ಓದಬೇಕು ಅಂತ. ನಮ್ಮ ಅಂತ ಹೇಳಿದ್ದಾನೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಇನ್ನೊಂದು ಬೇರೆ ಪ್ರೋಗ್ರಾಮ್ ಇತ್ತು, ಅದು ಆಗಲಿಲ್ಲ. ಅದು ನೋಡೋಣ, ನಾಳೆ ಆದರೆ ನಾಳೆ ಮಾಡ್ತೀನಿ. ಆ್ಯಂಡ್ ಸಂತೆ ಸಾಮಾನು ತಂದಿದ್ದೀನಿ ಅಲ್ಲ, ವೆಜಿಟೇಬಲ್ಸು. ಈಗ ರೆಸಾರ್ಟ್ ಕಡೆ ಹೋಗಿ ಅದನ್ನು ಕೊಟ್ಬಿಟ್ಟು ಬರೋಣ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದರೆ, ನಮ್ಮದು ಕಿಚನ್ ಸ್ಟಾರ್ಟ್ ಆಯಿತು ಅಲ್ಲ, ಸ್ಟಾರ್ಟ್ ಆದಾಗಲಿಂದ ನಾನು ಅಲ್ಲಿ ಏನೂ ತಿಂದಿಲ್ಲ, ಸ್ವಲ್ಪನೂ ಏನೂ ಟೇಸ್ಟ್ ಮಾಡಿಲ್ಲ. ಸೊ ಇವತ್ತು ಹೋಗಿ ಅಲ್ಲಿ ಟೇಸ್ಟ್ ಮಾಡೋಣ. ನಮ್ಮ ಚಿಂಟು ಇದ್ದಾನೆ, ನಾನು ಅದಕ್ಕೆ ಹೋಯ್ತಾ ಇರೋದು. ನೋಡಿ, ನಮ್ಮ ರೆಸಾರ್ಟಲ್ಲಿ ತಿನ್ನೋದು ಅಂದರೆ ಅವನಿಗೆ ಖುಷಿ, ಬಿಟ್ಟಿ ಕೋಳು ಅಂತ. ನಾ ಪೇ ಮಾಡ್ತೀನಿ ಗೈಸ್, ಈ ಸಲದಿಂದ ಸ್ಟ್ರಿಕ್ಟ್. ನಮ್ಮದು ಪೇ ಮಾಡಿ ತೊಗೊಳ್ಳೋದು. ನಾನು ತಿಂತಾ ಇರ್ತೀನಿ ಹೋದಾಗೆಲ್ಲ, ಪೇ ಮಾತ್ರ ಮಾಡಕ್ಕೂ. ಸೊ ಇವಾಗ ಹೋಗಿ ಟೇಸ್ಟ್ ಮಾಡಬೇಕು, ಅಲ್ಲಿ ಏನು ಸಿಗುತ್ತೆ, ಎತ್ತ ಸಿಗುತ್ತೆ ನೋಡಬೇಕು, ಅದೊಂದಿದೆ. ಸೊ ಏನದು, ತುಂಬ ಕ್ಯೂರಿಯಸ್ಸಿಂದ ಕಾಯ್ತಾ ಇದ್ದೀನಿ. ಸೊ 2 months ಆಗಿತ್ತು ಅಲ್ಲ, ಹೋಟೆಲ್ ಕ್ಲೋಸ್ ಆಗಿತ್ತು ಅಲ್ಲ. ಸೊ ಹೋಟೆಲ್ ಕ್ಲೋಸ್ ಆದಮೇಲೆ ಮತ್ತೆ ಈಗ ರೀಓಪನ್ ಮಾಡಿದ್ಮೇಲೆ ಏನೂ ತಿಂದಿಲ್ಲ. ಸೊ ಇವಾಗ ತಿನ್ನಬೇಕು. ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ತಿನ್ಬೋದಿತ್ತು, ಬಟ್ ನಮ್ಮ ಚಿಂಟು ಇರಲಿಲ್ಲ ಅಲ್ಲ. ನಾನು ಇದ್ದಾಗಲೇ ಓಪನ್ ಮಾಡಿದ್ರು ತಾನೇ, ನಾನು ಟೇಸ್ಟ್ ಮಾಡಲಿಲ್ಲ. ನನ್ನ ಮಗ ಇರಲಿಲ್ಲ ಅಲ್ಲ, ನನಗೆ ಮನಸ್ಸಾಗಲಿಲ್ಲ, ಎಂಥದ್ದು ಇಲ್ಲ, ಟೈಮೂ ಆಗಿರಲಿಲ್ಲ. ಸೊ ಇವತ್ತು ಟೈಮ್ ಮಾಡಿಕೊಂಡು ಹೋಗೋಣ ಆ್ಯಂಡ್ ಬಾರ್ಸೋಣ. ಬನ್ನಿ ಹೋಗೋಣ. ಸುಸ್ತಾಗಿದೆ ಗೈಸ್, ನಿದ್ದೆ ಬರ್ತಾ ಇದೆ, ನಂಗೆ ನಿದ್ದೆ ಬರ್ತಾ ಇದಪ್ಪಿ. ಕಾರ್ ಓಡಿಸ್ತೀಯಾ? ಕಾರು ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ರೆಸಾರ್ಟ್ ಕಡೆ ಹೋಗ್ತಾ ಇದ್ವಿ, ಅಮ್ಮ ಮಗ. ಆಫ್ಟರ್ ಲಾಂಗ್ ಟೈಮ್. ಹೇಗೆ ಅನ್ನಿಸ್ತಾ ಇದೆ ಚಿಂಟು? ತುಂಬ ದಿನ ಆಯಿತು ಹೋಗಿ.
ಅನ್ನಿಸ್ತಿದೆ. ತಿನ್ನೋಣ ಅನ್ನಿಸ್ತಾ ಇದೆ. ತುಂಬ ಚೇಂಜಸ್ ಆಗಿದೆ, ತುಂಬಾ ಏನದು ನಾನು ಹೋಗಿ ಬರೋ ಆಲ್ಟ್ರೇಷನ್ಸ್ ಎಲ್ಲ ತುಂಬ ಆಗಿದೆ. ಸೊ ನಮ್ಮ ಚಿಂಟು ನೋಡಿಲ್ಲ, ಈಗ ನೋಡ್ತಾನೆ. ಬನ್ನಿ ಹೋಗೋಣ. ಕಾರ್ ಆನ್ ಮಾಡೋ ಶೆಕೆ ಆಗ್ತದೆ. ಅಲ್ಲೆಲ್ಲ ಇನ್ ಫುಲ್ ಗಲೀಜಿದೆ. ಆಗ್ಲೇ ಡೌನ್ ಇಲ್ಲಿ ಬೇಕಾದ್ರೆ ಮಾಡ್ಬೇಕಿತ್ತು. ಅದ್ ನನಗೇನ್ ಗೊತ್ತು, ನೀನ್ ಹೇಳಿದ್ದೆ. ನೀನು ಈ ರೋಡ್ ಅಂದಿದ್ ನೀನು. ಅಪ್ಪಾಜಿಗಿಂತ ಜಾಸ್ತಿ ತಲಹರಟೆ ಮಾತುಗಳು ಜಾಸ್ತಿ ಆಗ್ತಿತ್ತು. ಮಂಜುಗುಣಿ ರೋಡ್ ಅಂತಿದ್ದು. ಹನಿ ಬೀಚ್ ರೋಡ್ ಅಂತ ಹೇಳಿ, ಹನಿ ಬೀಚ್ ರೋಡ್ ಅದೇ ಹೋಯ್ತಲ್ಲ. ಅದನ್ನು ಹೇಳಿದ್ ನಾವು. ನಾವ್ ಹೇಳಿದ್ದು ಈ ರೋಡು. ನೋಡು ಎಷ್ಟು ಟ್ರೀಸ್ ಇದೆ. ಈ ರೋಡು ನಾನು ಹೇಳಿದ್ದು ಕಾರ್ಡ್ ರೋಡ್ ಇದು. ಗೊತ್ತಾಯ್ತಾ? ಅರ್ಥ ಆಯ್ತು. ಮಾಡ್ತಾ ಇದ್ದೀನಿ ನೋಡು. ಸಾಕು ಬಂತು ಮತ್ತೆ. ನೋಡಿದ್ರಿ ಅಲ್ಲ ನಮ್ಮ ಚಿಂಟು ಎಷ್ಟು ಕಿರಿಕಿರಿ ಮಾಡ್ತಾನೆ ಕ್ಯಾಪ್ಚರ್ ಮಾಡೋಕ್ಕೆ ಅಂತ. ಅಂತೂ ಇಂತೂ ಇಬ್ಬರು ಮಾತಾಡಿಕೊಂಡು ಜಗಳ ಆಡಿಕೊಂಡು ಲಿವಿನ್ ವೇವ್ಸ್ ಬಂದು ತಲುಪೋದ್ವು. ಲಿವಿನ್ ವೇವ್ಸ್ ಇರೋದು ಗೋಕರ್ಣದಲ್ಲಿ ದುಬುನ್ಸಸಿ ಬೀಚ್ ಫ್ರಂಟಲ್ಲೇ ಇರೋದು. ಆನ್ ದ ಬೀಚ್ ವಿ ಆರ್ ಲೊಕೇಟೆಡ್. ಸೊ ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು, ಅದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಹಾಗೆ ನಮಗೆ ಅಲ್ಲಿ ಗೆಸ್ಟ್ಗಳು ಬಂದಿದ್ರಲ್ಲ ಅವ್ರಿಗೆಲ್ಲ ಹೇಳಿದೆ, ಸನ್ಸೆಟ್ ನೋಡಿ, ಈ ಥರ ಸನ್ಸೆಟ್ ಎಲ್ಲಿ ಸಿಗಲ್ಲ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಅಷ್ಟರಲ್ಲಿ ಕತ್ಲೆ ಆಯಿತು. ಚಿಂಟು ಸ್ನ್ಯಾಕ್ಸ್ ಆರ್ಡರ್ ಮಾಡ್ದೆ. ಅವನು ನೂಡಲ್ಸ್ ತೊಗೊಂಡಿದ್ದಾನೆ, ತುಂಬ ದಿನ ಆಗಿತ್ತು ಅವನು ಅಕ್ಕ ನೂಡಲ್ಸ್ ತಿಂದು. ಸೊ ಹಾಗಾಗಿ ನೂಡಲ್ಸ್ ತೊಗೊಂಡಿದ್ದಾನೆ. ನಮ್ಮ ಚಿಂಟು ಆಸೆ ಪಟ್ಟಂಗೆ ಅವನಿಗೆ ಇಲ್ಲಿ ಬಂದು ತಿನ್ನಿಸ್ಕೊಂಡು ಈಗ ವಾಪಸ್ ಹೊರಡೋ ಟೈಮ್ ಬಂತು. ಹೋಗ್ತಾ ಇದ್ದೀನಿ. ಮಿಕ್ಕಿದೆಲ್ಲ ಚಿಂಟು ಅವ್ರ ಪಪ್ಪ ಇದ್ದಾನೆ ಅಲ್ಲ, ಸೊ ಅವ್ನು ನೋಡ್ಕೋತಾನೆ. ನಾನೀಗ ಮನೆ ಕಡೆ ಹೊರಟೆ. ರೆಸಾರ್ಟಿಂದ ಮನೆಗೆ ವಾಪಸ್ ಬಂದುಬಿಟ್ಟು ನಾವು ಮತ್ತೆ ಅಂಕೋಲಾ ಹೋದ್ವು. ಸ್ವಲ್ಪ ಸಾಮಾನು ತರೋದಿತ್ತು, ಅದೆಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ಲೇಟ್ ಆಗೋಗಿತ್ತು. ಚಿಂಟು ಊಟ ಬೇಡ ಅಂದ, ಸೊ ಹಾಗೆ ನಾನು ಊಟ ಮಾಡಲಿಲ್ಲ. ಗೈಸ್, ಮಾರ್ಕೆಟೆಲ್ಲ ಹೋಗಿ ಬಂದಾಯಿತು. ಈಗ ಟೈಮ್ ಬಂದು ರಾತ್ರಿ 10 ಗಂಟೆ. ಬಿಗ್ ಬಾಸ್ ನೋಡ್ತಾ ಇದ್ವು. ಜೊತೆಗೆ ನಮ್ಮ ಚಿಂಟು ಅಮ್ಮ ಮಲ್ಕೊಳ್ಳೋ ಮುಂಚೆ ಒಂದು ಸ್ವಲ್ಪ ಯೂನೋ ಅಂತೆ ಯೂನೋ ಆಟ ಆಡೋಣ ಅಂದ. ಆಟ ಆಡ್ತಾ ಇದ್ದೀವಿ. ಸೊ ಅಮ್ಮ ಮಗ ಯೂನೋ ಆಟ ಆಡಿ ಮಲ್ಕೊತೀವಿ. ಪಾಪ ಚಿಂಟು ಅವ್ರ ಪಪ್ಪ ರೆಸಾರ್ಟಲ್ಲೇ ಇದ್ದಾನೆ. ನನಗೆ ಕೆಲಸ ಇತ್ತಲ್ಲ, ಮಾರ್ಕೆಟೆಲ್ಲ ಹೋಗಬೇಕಿತ್ತಲ್ಲ, ಅದಕ್ಕೆ ನಾನು ಬೇಗ ಬಂದುಬಿಟ್ಟೆ. ಅವನಿನ್ನೂ ಅಲ್ಲೇ ಇದ್ದಾನೆ, ಇನ್ನೂ ಲೇಟ್ ಆಗುತ್ತೆ ಬರೋದು. ಸೊ ನಾನು ನನ್ನ ಮಗ ಈಗ ಯೂನೋ ಆಡಿಕೊಂಡು ಮಲ್ಕೊಂಡು ಬಿಡ್ತೀವಿ. ಚಿಂಟು ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಿದ್ದಾನೆ. ಒಂದು ಹ್ಯಾಪಿ, ಯಾವ್ದು ಬೇಕಾದ್ರೂ ಜೋಡಿಸ್ಕೊಂಡು ಇಟ್ಕೊಂಡಿರ್ತಾನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಬೆಳಗ್ಗೆ ಸ್ಟಾರ್ಟ್ ಮಾಡುವಾಗ ಏನೇನೋ ಅಂದ್ಕೊಂಡೆ, ಆದರೆ ಏನೇನೋ ಆಯಿತು. ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲಿಲ್ಲ. ಬಟ್ ಹಾಗಂತ ಯಾವುದೂ ಏನು ಕೆಟ್ಟದ್ದು ಆಗಿಲ್ಲ. ಎಲ್ಲ ಆ್ಯಸ್ ಯೂಶ್ವಲ್ ಕೂಲ್ ಗೋಯಿಂಗ್ ಆಗಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಈ ದಿನ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. ಬಿಗ್ ಬಾಸ್ ಎತ್ಕೊಂಡು ಕಾಡ ಹಾಕು ರಿವರ್ಸ್. ವಿನ್ ಮೋಸ ಆಡ್ತೀವಿ ಎಲ್ಲ ನೋಡು. ಅವಾಗಿಂದ ನೋಡು ಮಾಡಿರುವಂಥ ಗೋಲ್ಕಾ ಇದು. 30 ಕಾಯಿನ್ ಬೇಕು ಗೈಸ್. ಸೊ ಐ ಆಮ್ ಸರ್ಚಿಂಗ್ ಫಾರ್ 30 ಕಾಯಿನ್ಸ್. ಯಾಕೆ 2 ರೂಪಾಯಿ ಕಾಯಿನ್ ಹಾಕ್ಬೋದು, ಬಟ್ 1 ರೂಪಾಯಿ ಕಾಯಿನ್ ಇರುವಾಗ ಹಾಕಿಬಿಡೋಣ ಅಂದ್ಬಿಟ್ಟು ಹುಡ್ಕೋಣ ಅಂತ ಬಂದೆ. ಇಷ್ಟು ಕಾಯಿನ್ಸ್ ಹುಡುಕಿದ್ದೀನಿ. ಎಷ್ಟಿದೆ ಕೌಂಟ್ ಮಾಡೋಣ. 1 2 3 4 5 6 7 3 10 11 12 13 14 15 17 20 22 24 26 28 30 ಗೈಸ್. ಕೊನೆಗೂ 30 ಕಾಯಿನ್ಸ್ ಹುಡುಕ್ಬಿಟ್ಟೆ.
ಸಾಕು. ಇದನ್ನೆಲ್ಲ ಈಗ ಗೋಲ್ ಕುಕ್ ತುಂಬೋಣ.